ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಿಕ್ಕಮಗಳೂರಿನ ವಾರ್ಡ್ ನಂಬರ್ 16ರ ನಗರಸಭೆ ಸದಸ್ಯರಾದ ಶ್ರೀಮತಿ ಜುಬೇದಾ ಬಾನು ಮತ್ತು ಅವರ ಯಜಮಾನರಾದ ಮಾಜಿ ವಾರ್ಡ್ ನಂಬರ್ 16ರ ಸದಸ್ಯರು ಶ್ರೀಮಾನ್ಯ ನೂರ್ ಮೊಹಮ್ಮದ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ಪರವಾಗಿ ಹಾಗೂ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರು ಮುಂದೆ. ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಉಪ್ಪಳ್ಳಿಯ ವಾರ್ಡ್ ನಂಬರ್ 16ರ ಮಾಜಿ ನಗರಸಭಾ ಸದಸ್ಯನಾದ BH ನೂರ್ ಮೊಹಮ್ಮದ್ ಬದ್ರು. ನಾನು ನನ್ನ ಧರ್ಮಪತ್ನಿ ಈಗ ಹಾಲಿ ನಗರಸಭಾ ಸದಸ್ಯರಾದಂಥ ಜುಬೇದಾ ಬಾನೂರವರು, ನಾನು ನಮ್ಮ ತಂದೆಯವರಾದಂಥ ದಿವಂಗತ B ಹಮ್ಮಬ್ಬನವರು, ತಾಯಿ ಝೈನಾಬ್ರವರ ಪ್ರಥಮ ಪುತ್ರ. ನಾನೀಗಾಗಲೇ 1993ರಿಂದ ಉಪ್ಪಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿಯೂ, ತದನಂತರ 96ರಿಂದ ನಗರಸಭಾ ಸದಸ್ಯನಾಗಿಯೂ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸಿದ್ದು, ಈಗಾಗಲೇ ಮಹಿಳಾ ಮೀಸಲಾತಿ ಕ್ಷೇತ್ರದಲ್ಲಿ ಮಹಿಳಾ ಮೀಸಲಾತಿ ಬಂದಿರೋದ್ರಿಂದ ನಮ್ಮ ಧರ್ಮಪತ್ನಿಯವರಂಥ ಜುಬೇದಾನವರವ್ರನ್ನ ಕಳೆದ 2006ರ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಸ್ಪರ್ಧಿಸಿ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಅವರಿಗಾಗಲೇ ಈ ಹಾಲಿ ಸದಸ್ಯರು ಮತ್ತು ಅದರ ಎರಡನೇ ಬಾರಿಯೂ ಹಾಲಿ ಸದಸ್ಯರಾಗಿ ಅವರು ಸಾರ್ವಜನಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಜೊತೆಯಾಗಿ ನಾನು ಸಹ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ, ಸಾರ್ವಜನಿಕರ ಜೊತೆಯಲ್ಲಿದ್ದೇನೆ. ತುಂಬ ಒಳ್ಳೆಯ ವಿಚಾರ ಸರ್. ತಮ್ಮ ಕ್ಷೇತ್ರದಲ್ಲಿ ತಾವು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಸರ್? ನಮ್ಮ ಕಾಲದಲ್ಲಿ ಹಿಂದೆ ನಮ್ಮ ರಾಜಕೀಯ ಗುರುಗಳಾಗಿದ್ದಂಥ ಸಗಿರಾಮರವರು ನಮ್ಮ ಜೊತೆಯಲ್ಲಿದ್ದರು. ಅವರು ಸಹ 3 ಬಾರಿ ಕ್ಷೇತ್ರ ಶಾಸಕರಾಗಿ, ಸಚಿವರಾಗಿ ನಮ್ಮ ಬೆನ್ನೆಲುಬಾಗಿ ನಮ್ಮ ಜೊತೆಯಲ್ಲಿ ಇದ್ದು ಭಾಳಷ್ಟು ಹೆಚ್ಚಿನ ಕೆಲಸ ಈ ವಾರ್ಡ್ಗಳಿಗೆ ಮಾಡಲಿಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದರು. ಇಲ್ಲಿ ಹಿಂದೆ ಕುಡಿಯುವ ನೀರಿನ ಭಾಳ ಅಭಾವ ಇತ್ತು ಈ ಗ್ರಾಮದಲ್ಲಿ. ಆಗ ಮಾಜಿ ಸಚಿವರ ಸಹಕಾರದಿಂದ ನಾನು 1 ಲಕ್ಷದ ಗ್ಯಾಲನ್ ನೀರಿನ ಒಂದು ದೊಡ್ಡ ಓವರ್ ಟ್ಯಾಂಕ್ ಎಗ್ಚಿ ನೀರನ್ನು ಇಲ್ಲಿ ಉಪ್ಪಳ್ಳಿ ತರೋದರಲ್ಲಿ ಯಶಸ್ವಿಯಾಗಿದ್ದೇನೆ. ಅದೇ ರೀತಿ ಬಹಳಷ್ಟು ಬಡಾವಣೆಗಳಲ್ಲಿ, ಉಪ್ಪಳ್ಳಿಯ ಕೆಲವು ಹೊಸ ಬಡಾವಣೆಗಳಲ್ಲಿ ಕುಡಿಯುವ ನೀರಿನ ಅಭಾವ ಇದ್ದಂತ ಮನಗಂಡು ಅಲ್ಲಲ್ಲಿ ಕಿರಿ ನೀರು ಸರಬರಾಜಿನ ವ್ಯವಸ್ಥೆಗಳನ್ನು ಮಾಡಿ ನೀರಿನ ಒಂದು ಬವಣೆಯನ್ನು ನೀಗಿಸ್ತಕ್ಕಂಥ ಪ್ರಯತ್ನ ಭಾಳ ಮುಖ್ಯವಾದದ್ದೇ. ಅದನ್ನು ನಾವು ಮಾಡಲಿಕ್ಕೆ ಯಶಸ್ವಿಯಾಗಿದ್ದೇವೆ. ಇನ್ನೂ ಹೆಚ್ಚಿಗೆ ಇವತ್ತೇನಾಗಿದೆ ಅಂದರೆ ನಮ್ಮ ಬಡಾವಣೆ ಭಾಳ ಉದ್ದಾಗಲಿಕ್ಕೆ ಬೆಳೀತಾ ಇರ್ತಕ್ಕಂಥ ಬಡಾವಣೆ, ಹೊಸದಾಗಿ ಬೆಳೀತಕ್ಕಂಥ ಬಡಾವಣೆ ಇವತ್ತು ನಗರದಲ್ಲಿ ಭಾಳ ದೊಡ್ಡ ಬಡಾವಣೆ ಆಗಿದ್ರೆ ಅದು ನಮ್ಮ ಉಪ್ಪಳ್ಳಿ ಬಡಾವಣೆ. ಇಲ್ಲಿ ಎಷ್ಟೇ ಅನುದಾನಗಳು ತಂದು ಹಾಕಿದ್ರೂ ಕಾಣೋದಿಲ್ಲ. ಆದರೂ ಭಾಳಷ್ಟು ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನ ಶಾಸಕರಿಂದ ಹಾಗೂ ಎಲ್ಲ ಸಹೋದ್ಯೋಗಿಗಳಿಂದ ಸಹಕಾರದಿಂದ ಮತ್ತು ನಮ್ಮ ಪಕ್ಷದ ನಾಯಕರಿಂದ ನಾನು ಸಾಧ್ಯವಾಗಿದೆ. ಇನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮ ಧರ್ಮಪತ್ನಿಯವರ ಜೊತೆಲಿ ಕೂಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಓಕೆ, ತುಂಬ ಒಳ್ಳೆಯ ವಿಚಾರ ಸರ್. ಮೇಡಮ್, ನಿಮಗೆ ಕೇಳೋದಾದರೆ ತಾವು ವಾರ್ಡ್ ನಂಬರ್ 16ರಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಮೇಡಮ್ ಗೆದ್ದಾದ್ಮೇಲೆ? ಚರಂಡಿ, ರೋಡು, ನೂರಾನಿ ಮಸೀದಿ ಹತ್ರ ರೋಡು, ಚರಂಡಿ, ನೀರಿನ ವ್ಯವಸ್ಥೆ, ಮತ್ತು ಏನು ರೋಡ್ಗಳೆಲ್ಲ ಮಾಡಬೇಕಂತ ತುಂಬ ಆಸೆ ಇದೆ. ಎಲ್ಲ ಮಾಡಬೇಕು ಎಲ್ಲರ ಹತ್ರ ನಮ್ಮ ಯಜಮಾನರ ಜೊತೆ ಎಲ್ಲ ಮಾಡಬೇಕಂತ ಎಲ್ಲ ಮಾಡ್ತಾ ಇದ್ದೀನಿ. ಮತ್ತು ಈಗ ಕಟಿಂಗ್ ಕ್ಲಾಸ್ ಇಲ್ಲಿ ಹೆಂಗಸರಿಗೆ ಉಚಿತ ಕಟಿಂಗ್ ಕ್ಲಾಸ್ ಕಲಿಸ್ತಾ ಇದ್ದೀವಿ. ಒಂದು ಬ್ಯಾಚ್ ಆಯಿತು, ಇನ್ನೊಂದು ಬ್ಯಾಚ್ ಆಗ್ತಾ ಇದೆ. ಮತ್ತು ಕೇಳ್ತಾ ಇದ್ದೀವಿ ಏನೋ ಎಲ್ಲ ಮಹಿಳೆಯರಿಗೆಲ್ಲ ಮಾಡಬೇಕಂತ ನಮ್ಮ ಹತ್ರ ಏನೋ ಕೇಳ್ತಾ ಇದ್ದಾರೆ. ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮಾಡಬೇಕಂತ ಹೇಳಿ ಎಲ್ಲ. ಇನ್ನು ಮುಂದೆ ತಾವು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕಂತಿದ್ದೀರಾ ಸರ್ ಉಳಿದಿರೋ ಕಾಲಾವಧಿಯಲ್ಲಿ? ಹೆಚ್ಚಿಗೆ ನಮಗೆ ಬೇಕಾಗಿರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿ ಮತ್ತು ಚರಂಡಿ ಭಾಳಷ್ಟು ಉಳಿಕೆ ಬಾಕಿ ಇದೆ. ನಮಗೇನಾಗಿದೆ ಅಂತ ಹೇಳಿದ್ರೆ, ಹೊಸ ಬಡಾವಣೆ ಹೇಳಿದಾಗೆ ಹೊಸದಾಗಿ ಇವತ್ತು ಹಿಂದೆ ನಮ್ಮಲ್ಲಿ ಭಾಳ ಕಡಿಮೆ ಜನಸಂಖ್ಯೆ ಕಡಿಮೆ ಇತ್ತು, ಮನೆಗಳು ಕಡಿಮೆ ಇತ್ತು.
ಇವತ್ತು ಹುಬ್ಬಳ್ಳಿ ಭಾಳ ದೊಡ್ಡದಾಗಿ ಬೆಳೆದಿದೆ. ಯಾವುದೇ ಎಲ್ಲಿ ನೋಡಿದ್ರೂ ಹೊಸ ಹೊಸ ಬಡಾವಣೆಗಳಲ್ಲಿ ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ ಮತ್ತು ಕುಡಿಯ ನೀರಿನ ಅಭಾವ ಇನ್ನೂ ಇದೆ, ಹೆಚ್ಚಿಗೆ ತಲೆದೂರ್ತಾ ಇದೆ. ಅದನ್ನು ಶಾಶ್ವತವಾದ ಒಂದು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಹೋರಾಟದಲ್ಲಿ ನಾವು ದಿನ ಅದ್ರ ಜೊತೆಲೇ ಇದ್ದೀವಿ. ಓಕೆ ಸರ್, ತುಂಬ ಒಳ್ಳೆಯ ವಿಚಾರ. ಸರ್, ತಮ್ಮ ವಾರ್ಡಲ್ಲಿ ತಾವು ಮಹಿಳೆಯರಿಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಾ ಮಹಿಳೆಯರಿಗಾಗಿ? ನಮ್ಮ ವಾರ್ಡ್ನಲ್ಲಿ ಅದೇ ನಮ್ಮ ಧರ್ಮಪತ್ನಿಯರು ಹೇಳಿದಾಗೆ, ಜುಬೇದಾಬಾನವರು ಹೇಳಿದಾಗೆ, ಅವ್ರ ಜೊತೆಗೂಡಿ ಹೌದು, ಇಲ್ಲಿ ಮಹಿಳೆಯರಿಗೋಸ್ಕರ ಈ ಅನಾಥ ಮಹಿಳೆಯರು, ವಿಧವೆಯರು, ವಿಧವಾ ವೇತನಕ್ಕೋಸ್ಕರ ಪ್ರಯತ್ನ ಪಡ್ತಕ್ಕಂಥದ್ದು. ಮತ್ತು ಈ ಮಹಿಳೆಯರಿಗೆ ಕೆಲವು ವಿಚಾರದಲ್ಲಿ ಸರ್ಕಾರದಲ್ಲಿ ಹೋಗಿ ಅಧಿಕಾರಿಗಳಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಇಲ್ಲದೆ ಇರತಕ್ಕಂಥವ್ರ ಜೊತೆಲಿ ಕರ್ಕೊಂಡೋಗಿ ಅವ್ರ ಕೆಲಸಗಳನ್ನ ಬೇಕಾದಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಪ್ರಯತ್ನ. ಜೊತೆಗೆ ಅವ್ರು ಹೇಳಿದಾಗೆ ಇವತ್ತು ಮಹಿಳೆಯರಿಗೋಸ್ಕರ ಉಚಿತ ತರಬೇತಿ ಶಿಬಿರಗಳು ಮಾಡ್ತಕ್ಕಂಥದ್ದು ಮತ್ತು ಆರೋಗ್ಯದ ಬಗ್ಗೆ ಅಲ್ಲಿ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ವ್ಯವಸ್ಥೆಗಳು. ಅದ್ರ ಜೊತೆಗೆ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಹುಬ್ಬಳ್ಳಿಯ ಭಾಳಷ್ಟು ಮಹಿಳೆಯರು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಜೊತೆಗೂಡಿ ನಾವು ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಪ್ರಯತ್ನಗಳು ಇನ್ನೂ ಹೆಚ್ಚಿನ ಪ್ರಯತ್ನಗಳು ಮಾಡಿ ಇಲ್ಲಿ ಶಾಶ್ವತವಾದ ಯಾವುದಾದ್ರೂ ಒಂದು ಮಹಿಳೆಯರಿಗೆ ಒಂದು ಕೈಗಾರಿಕಾ ಒಂದು ಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತ ಯೋಚನೆ ಇದೆ. ಅದನ್ನು ಮಾಡಿ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತಾ ಇದ್ದು ಪ್ರಯತ್ನ ಪಡ್ತೀವಿ. ಓಕೆ ಸರ್, ತುಂಬ ಒಳ್ಳೆಯ ವಿಚಾರ. ತಾವು ಅಂಗವಿಕಲರಿಗೆ ಏನೇನು ಮಾಡಿದ್ದೀರಾ ಸರ್ ತಮ್ಮ ವಾರ್ಡಿನ ಅಂಗವಿಕಲರಿಗೆ? ನಮ್ಮ ವಾರ್ಡಿನ ಅಂಗವಿಕಲರಿಗೆ ಉಚಿತವಾಗಿ ಸರ್ಕಾರದಿಂದ ಸಿಗ್ತಕ್ಕಂಥ ತ್ರಿಚಕ್ರ ವಾಹನಗಳು ಕೊಡಿಸ್ತಕ್ಕಂಥ ವ್ಯವಸ್ಥೆ, ಅದರ ಜೊತೆಗೆ ಅವರಿಗೆ ಮಾಸಿಕ ವೇತನಗಳು ತೆಗೆತಕ್ಕಂಥ ವ್ಯವಸ್ಥೆ, ಹೌದು, ಮತ್ತು ಅವರ ಅನಾರೋಗ್ಯ ಪೀಡಿತರಾಗಿ ಸರ್ಕಾರದಲ್ಲಿ ಏನು ಅವರಿಗೆ ಸೌಲಭ್ಯಗಳನ್ನು ಸೇರಿದೆ ಅದನ್ನು ಕೊಡಿಸ್ತಕ್ಕಂಥ ಪ್ರಯತ್ನ, ಮತ್ತು ಸಾರ್ವಜನಿಕರಿಂದ ಅವರಿಗೇನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗದಿದ್ದರೆ ಅಂಥವ್ರನ್ನ ಸಹಾಯ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನಗಳು ನಾವು. ಸರ್, ತಾವು ಯುವಕರಿಗೆ, ನಿಮ್ಮ ವಾರ್ಡಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯುವಕರಲ್ಲಿ ಹೇಳ್ತಕ್ಕಂಥದ್ದು ಒಂದೇ, ಇವತ್ತಿನ ಯುವಕರು ನಾಳೆ ಈ ದೇಶದ ಪ್ರಜೆಗಳು. ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ, ದಿನೇ ಬೆಳೀತಾ ರಾಷ್ಟ್ರದ ಹಾಗೂ ರಾಜ್ಯದ ನಮ್ಮ ಪ್ರಥಮವಾಗಿ ನಮ್ಮ ಗ್ರಾಮಗಳ ನಮ್ಮ ಉಡಾವಣೆಯ ಶ್ರೇಯಸ್ಸನ್ನು ಬಯಸ್ತಕ್ಕಂಥದ್ದು. ನಾವು ಬರೀ ನಮ್ಮ ಸ್ವಂತ ವಿಚಾರದಲ್ಲಿ ಸಮಯನ ವ್ಯರ್ಥ ಮಾಡದೆ ಸಾರ್ವಜನಿಕ ಸೇವೆಯಲ್ಲಿ ಹುಡುಗರು ಯುವಕರು ತೊಡಕೋಬೇಕು. ಸಾರ್ವಜನಿಕರಿಗೆ ಅವರ ಸಮಯವನ್ನು ಮುಡುಪಾಗಿಡಬೇಕು. ಅದರ ಜೊತೆಯಲ್ಲಿ ಊರಿನ ಶಾಂತಿಯನ್ನು ಕಾಪಾಡ್ತಕ್ಕಂಥ ಪ್ರಯತ್ನಗಳು ನಮ್ಮ ಯುವಕರಿಂದನೇ ಆಗಬೇಕು. ಮತ್ತು ಈ ಉಚಿತ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅವರ ಕೊಡ್ತಕ್ಕಂಥ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡ್ತಕ್ಕಂಥದ್ದು, ಅವ್ರನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ತೊಡಕೊಳ್ತಕ್ಕಂಥದ್ದು, ಈ ಎಲ್ಲ ವ್ಯವಸ್ಥೆ ಯುವಕರಿಂದನೇ ಆಗಬೇಕು. ಇವತ್ತು ನಾಳೆ ಚುನಾವಣೆಗಳಲ್ಲೂ ಅಷ್ಟೇ ಮತದಾನದ ಹಕ್ಕು. ಇವತ್ತು ಭಾಳಷ್ಟು ಜನ ವೋಟ್ ಮಾಡಲೇಬೇಕು, ಏನು ಮಾಡಿದ್ರೆ ಏನಾಗುತ್ತೆ, ಯಾಕೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಭಾಳಷ್ಟು ಜನ ಇದ್ದಾರಲ್ಲ, ತಮ್ಮ ಹಕ್ಕನ್ನು ತಾವು ಚಲಾವಣೆ ಮಾಡ್ತಕ್ಕಂಥದ್ದು. ಯಾವುದೇ ಪಕ್ಷವಾಗಲಿ, ಯಾವುದೇ ವ್ಯಕ್ತಿ ಆಗಲಿ, ಏನೇ ಆಗಲಿ, ಆದರೆ ಚುನಾವಣೆಯಲ್ಲಿ ತಮಗೆ ಕೊಡ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಕ್ಕು ವೋಟು. ಆ ಮತದಾನವನ್ನು ತಾವು ಮಾಡ್ತಕ್ಕಂಥದ್ದು ಅದೊಂದು ದೇಶಕ್ಕೆ ಕೊಡ್ತಕ್ಕಂಥ ಕೊಡುಗೆ. ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಸಂಖ್ಯೆ ಮತದಾನ ಆಗಿದೆ ಅಂತಕ್ಕಂಥದ್ದು ವಿಚಾರ ಅಲ್ಲದೆ ಯಾರಿಗೆ ಕೊಟ್ಟರೆ ಏನು ಕೊಟ್ಟರೆ ಅದು ಮುಂದಿನ ದಿನಗಳಲ್ಲಿ. ಆದರೆ ಎಲ್ಲರೂ ಅದು ತೊಡಕೋಬೇಕು. ಅದರಲ್ಲಿ ಭಾಳಷ್ಟು ಜನ ತಾವು ಏನಾದರೂ ಯಾಕೆ ಕೊಡಬೇಕು ಅಂತ ಕೊಡ್ತಕ್ಕಂಥ ವಿಚಾರದಲ್ಲಿದ್ದಾಗ ಅಂಥದ್ರಲ್ಲಿ ಅವರಿಗೆ ಮನವರಿಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಯುವಕರು ಮಾಡಬೇಕು. ಯುವಕರು ಅದನ್ನು ಮಾಡಿ ಅದನ್ನು ಅಭಿವೃದ್ಧಿಗೆ ತಗೊಂಡು ಹೋದ ಪಕ್ಷದಲ್ಲಿ ಎಲ್ಲರೂ ಜೊತೆಗೂಡಿ ಆದಾಗ ಯಾವುದೇ ಚುನಾವಣಾ ವ್ಯಕ್ತಿ ಕೈಲಾಗೋದಿಲ್ಲ. ಸಾರ್ವಜನಿಕರು ಯುವಕರು ಅದ್ರ ಜೊತೆ ಕೊಡಿದಾಗ ಮಾತ್ರ ಅದು ಅಭಿವೃದ್ಧಿಗೆ ಸಾಧ್ಯವಾಗುತ್ತೆ. ಅದಕ್ಕೆ ಸಹಕಾರ ಕೊಡಬೇಕು, ಸಹಕರಿಸಬೇಕು ಅಂತ ಹೇಳಿ ಯುವಕರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ, ಅವ್ರ ಹತ್ರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸರ್, ತಮ್ಮ ವಾರ್ಡ್ ನಂಬರ್ 16ರ ಅತಿ ದೊಡ್ಡ ಸಮಸ್ಯೆ ಏನಾಗಿದೆ ಸರ್? ಅತಿ ದೊಡ್ಡ ಸಮಸ್ಯೆ ಕುಡಿಯುವ ನೀರಿನ ಕಾಮಗಾರಿಗಳಿದ್ದಾವೆ. ಕಾಮಗಾರಿ ಜೊತೆಯಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ವಾರ್ಡ್ ದೊಡ್ಡದಾಗಿ, ನಮ್ಮದು ಹೇಳಿದಾಗೆ ವಾರ್ಡ್ ದೊಡ್ಡದಾಗಿರೋದ್ರಿಂದ ಎಲ್ಲ ವಾರ್ಡ್ಗಳಿಂದ ಹೆಚ್ಚಿನ ಹಣ ಅನುದಾನಗಳು ನಮ್ಮ ವಾರ್ಡಿಗೆ ಬಂದಿದ್ದಾವೆ. ನಮ್ಮ ವಾರ್ಡಲ್ಲಿ ಕೆಲಸಗಳು ಆಗ್ತಾ ಇದ್ದಾವೆ. ಆದರೆ ನಗರದಲ್ಲಿ ಏನಾಗಿದೆ, ಬಹಳ ಹಿಂದಿನಿಂದನೂ ಸುಮಾರು 50-60 ವರ್ಷಗಳಿಂದನೂ ಅಲ್ಲಿ ನಗರ ಅಭಿವೃದ್ಧಿ ಕಂಡಿರ್ತಕ್ಕಂಥದ್ದು ಒಂದು ಏರಿಯಾ. ಆದರೆ ನಮ್ಮದು ಗ್ರಾಮ ಪಂಚಾಯಿತಿಯಲ್ಲಿ ಹೊಸದಾಗಿ ಹಳ್ಳಿಯಿಂದ ನಗರಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥ ಒಂದು ವಾರ್ಡು. ಇಲ್ಲಿ ಎಷ್ಟೇ ಕೆಲಸಗಳು ಮಾಡಿದ್ರೂ ಕಾಣ್ತಾ ಇಲ್ಲ. ಅಲ್ಲಿ 10 ಲಕ್ಷ ರೂಪಾಯಿ ಒಂದು ಅನುದಾನವನ್ನು ಕೊಟ್ಟು ಒಂದು ಕೆಲಸ ಮಾಡಿದಾಗ ಅದು ಸಾರ್ವಜನಿಕ ಕಾಣುತ್ತೆ. ಇಲ್ಲಿ ಅದೇ 10 ಲಕ್ಷದಲ್ಲಿ ಕೆಲಸ ಮಾಡಿದಾಗ ಒಂದು ರಸ್ತೆಯನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ.
ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಇಲ್ಲಿ ಕೆಲಸಗಳು ಕಾಣೋದಿಲ್ಲ, ಸಾರ್ವಜನಿಕರಿಗೆ ಕಾಣೋದಿಲ್ಲ. ಅಂಥದ್ರಲ್ಲಿ ಇನ್ನು ಹೆಚ್ಚಿನ ಅನುದಾನಗಳು ತರಬೇಕಾಗುತ್ತೆ. ಅದಕ್ಕೆ ಇರ್ತಕ್ಕಂಥ ಶಾಸಕರು, ಅಧಿಕಾರಿಗಳು ನಮಗೆ ಸಹಕಾರವನ್ನು ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ ಅವ್ರನ್ನಲ್ಲೂ ನಾನು ಸಾರ್ವಜನಿಕವಾಗಿ ತಮ್ಮ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಮಾಡಿದ ಯಶಸ್ವಿ ಆಗಲಿಕ್ಕೆ ಎಲ್ಲರ ಸಹಕಾರ ಅಗತ್ಯ ಇದೆ ಅಂತ ಅಗತ್ಯ ಸಹಕಾರವನ್ನು ಕೇಳ್ತಾರೆ. ಓಕೆ ಸರ್, ಕೊನೆಯಾಗಿ ಕೇಳಬೇಕಂದ್ರೆ ಮುಂಬರುವ ಚುನಾವಣೆ ಪರವಾಗಿ ನಿಮ್ಮ ಕ್ಷೇತ್ರದಲ್ಲಿ ಮತ್ತೆ ನೀವೇ ಆರಿಸಿ ಬಂದರೆ ತಾವು ಏನು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀರಾ ಅಂತ ಒಂದು ಭರವಸೆ ಕೊಡ್ತೀರಾ ಸರ್? ಸರ್, ಈಗಾಗಲೇ ಇನ್ನೂ 2 ವರ್ಷ ಕಾಲಾವಕಾಶ ಇದೆ. ಈಗ ಈ ಕಾಲಾವಕಾಶದಲ್ಲಿ ಹೆಚ್ಚಿನ ಕೆಲಸಗಳಿರ್ತಕ್ಕಂಥ ಚರಂಡಿ ರಸ್ತೆಗಳನ್ನು ಮುಗಿಸ್ತಕ್ಕಂಥ ಪ್ರಯತ್ನ, ಅನುದಾನಗಳು ತರ್ತಕ್ಕಂಥ ವ್ಯವಸ್ಥೆ ಪ್ರಯತ್ನದಲ್ಲಿ ನಾನಿದ್ದೇನೆ. ಅದರ ಜೊತೆಯಾಗಿ ಹೇಳಿದೆ ಕುಡಿಯ ನೀರು ಈಗಾಗಲೇ 1 ಟ್ಯಾಂಕು 1 ಲಕ್ಷ ಗ್ಯಾಲನ್ನ 1 ಟ್ಯಾಂಕ್ ಓವರ್ಟೆಕ್ ಟ್ಯಾಂಕ್ ತಂದು ನೀರಿನ ಸರಬರಾಜು ಕೊಡ್ತಾಯಿದೆ ಎಕ್ಸಿಯಿಂದ. ಅದು ಸಾಲದು. ಇನ್ನೊಂದು ಟ್ಯಾಂಕ್ ನಮಗೆ ಆಗಿ ಹುಬ್ಬಳ್ಳಿಗೆ, ಯಾಕಂದರೆ ಹುಬ್ಬಳ್ಳಿ 4 ವಾರ್ಡ್ಗಳನ್ನು ಬೇರೆ ವಾರ್ಡ್ಗಳಿಗೆ ಕಂಪೇರ್ ಮಾಡಿದಾಗ 4 ವಾರ್ಡ್ಗಳನ್ನು ಸೇರಿಸಿ 1 ವಾರ್ಡ್ ನಮ್ಮದಾಗಿರುತ್ತೆ. ಅಷ್ಟು ದೊಡ್ಡದು ವಾರ್ಡ್. ಅದಕ್ಕೆ ಮತ್ತೊಂದು ಟ್ಯಾಂಕಿನ ವ್ಯವಸ್ಥೆ ಏನೋ ಮಾಡಿ ಶಾಶ್ವತವಾದ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೋಸ್ಕರ ಪ್ರಯತ್ನ ಕೂಡ ನಾನು ಮಾಡ್ತಾಯಿದ್ದೆ. ಓಕೆ, ತುಂಬ ಒಳ್ಳೆಯ ವಿಚಾರ ಸರ್. ತಮ್ಮ ವಿಚಾರವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಚಿಕ್ಕಮಗಳೂರಿನ ನಗರಸಭೆಯ ವಾರ್ಡ್ ನಂಬರ್ 16ರ ಶ್ರೀಮತಿ ಜುಬೇದಾ ಬಾನು ಮತ್ತು ಅವರ ಯಜಮಾನರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.